ಹಾಯ್ ಎವ್ರಿವನ್, ವೆಲ್ಕಮ್ ಯು ಆಲ್ ಟು ಜಿಎಲ್ವಿ ಕ್ಲಾಸಸ್. ಐ ಆಮ್ ವೀನಾ ಕಿರಣ್. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ SSLC ವಿದ್ಯಾರ್ಥಿಗಳಿಗೆ LBA ದಲ್ಲಿ ಬಂದಿರತಕ್ಕಂತಹ ಎಕ್ಸ್ಟ್ರಾಕ್ಟ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಇದು ಲೆಸನ್ ನಂಬರ್ 2, ದೇರ್ ದ ಗರ್ಲ್ ಬೈ ದ ಟ್ರ್ಯಾಕ್. ಆ ಪಾಠದ ಎಕ್ಸ್ಟ್ರಾಕ್ಟ್ಸ್ ಗಳು LBA ದಲ್ಲಿ ಬಂದಿರತಕ್ಕಂತಹ ಇದು LBA ಲಿಟ್ರೇಚರ್ ಏನಿದೆ, ಇದು LBA ಲಿಟ್ರೇಚರ್. ಈ LBA ಇಂದ ಬಂದಿರತಕ್ಕ ಪ್ರಶ್ನೆಗಳನ್ನೇ ತಗೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮಾಡೆಲ್ ಪೇಪರ್ 1, 2, 3, 4, ಪ್ರಿಪರೇಟರಿ 1, 2 ಇಷ್ಟು ಕ್ವಶನ್ಸ್ ಇದೆ. 3 ಬರಲಿದೆ. ಆ 3 ಯಾವ್ದು ಬರುತ್ತೆ ಅನ್ನೋದು ಕೂಡ ಇದರಲ್ಲಿ ಗೊತ್ತಾಗುತ್ತೆ. ಇಷ್ಟನ್ನ ನೀವು ನೋಡ್ಕೊಂಡ್ರೆ ಆನ್ಯುವಲ್ ಎಕ್ಸಾಮ್ಗೆ, ಪ್ರಿಪರೇಟರಿ 3ಗೆ ಇಷ್ಟಕ್ಕೂ ಹೆಲ್ಪ್ ಆಗುತ್ತೆ. ಬನ್ನಿ, ವಿಡಿಯೋವನ್ನ ಕೊನೆವರೆಗೂ ನೋಡಿ. ನಿಮ್ಗೆ ರಿವಿಷನ್ಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಜಸ್ಟ್ ಈ ವಿಡಿಯೋವನ್ನ ಪ್ಲೇ ಮಾಡಿ ಕೇಳಿಸ್ಕೊತಾ ಹೋದ್ರು ಕೂಡ ನಿಮ್ಗೆ ರಿವಿಷನ್ ಕೂಡ ಆಗುತ್ತೆ. ಓಕೆ, ಬನ್ನಿ ಶುರು ಮಾಡೋಣ. ಫಸ್ಟ್ ಒನ್, ದೇರ್ ಇಸ್ ಅ ಗರ್ಲ್ ಬೈ ದ ಟ್ರ್ಯಾಕ್. ಅಲ್ಲಿ ಹುಡುಗಿ ಬಿದ್ದಿದ್ದಾಳೆ ನೋಡಿ. ಹೂ ಸೆಡ್ ದ ಅಬವ್ ವರ್ಡ್ಸ್. ಮೇಲಿನ ಮಾತುಗಳನ್ನ ಯಾರು ಹೇಳಿದರು? ಹೂ ಡಸ್ ದ ಗರ್ಲ್ ರೆಫರ್ ಟು? ಇಲ್ಲಿ ಗರ್ಲ್ ಎಂದರೆ ಹುಡುಗಿ ಅಂದರೆ ಯಾರು? ಗರ್ಲ್ ಅಂತ ಇಲ್ಲ ಐತಲ್ಲ, ಸೊ ಹುಡುಗಿ ಗರ್ಲ್ ಅಂದ್ರೆ ಯಾರು? ವೆನ್ ವಾಸ್ ದಿಸ್ ಸೆಡ್? ವೆನ್ ಯಾವಾಗ ಇದನ್ನ ಹೇಳಲಾಯಿತು? ಉತ್ತರ here, there is a girl by the track. Question, who said the above words? Answer, the voices from Baleshwar's compartment ಅಥವಾ the voices from train, moving train ಅಂತ ಕೂಡ ಬರೀಬಹುದು. the voices from moving train, ಚಲಿಸುತ್ತಿರುವ ಟ್ರೈನ್ ನಿಂದ, ಟ್ರೈನ್ ನಲ್ಲಿರುವ ಕಮ್ಯೂಟರ್ಸ್ ಅಥವಾ ವಾಯ್ಸ್ ಪ್ಯಾಸೆಂಜರ್ಸ್ ಫ್ರಮ್ ಮೂವಿಂಗ್ ಟ್ರೈನ್ ಅಂತ ಕೂಡ ಹೇಳ್ಬಹುದು. ಬಿ ಕ್ವೆಶನ್, ಹೂ ಡಸ್ ದ ಗರ್ಲ್ ರೆಫರ್ ಟು? ಗರ್ಲ್ ಎಂದರೆ ಯಾರು? ರೋಮಾ ತಲ್ರಿಜಾ. ವೆನ್ ವಾಸ್ ದಿಸ್ ಸೆಡ್? ಯಾವಾಗ ಹೇಳಲಾಯಿತು? ದಿಸ್ ವಾಸ್ ಸೆಡ್ ವೆನ್ ದೇ ಸಾ ರೋಮಾ ಫಾಲಿಂಗ್ ಫ್ರಮ್ ದ ಮೂವಿಂಗ್ ಟ್ರೈನ್. ಇದನ್ನ ರೋಮಾ ಅಲ್ಲಿ ಬಿದ್ದಿದ್ದಾಗ, ಟ್ರ್ಯಾಕ್ ನ ಪಕ್ಕ ಬಿದ್ದಿದ್ದಾಗ, ಇನ್ನೊಂದು ಈ ಕಡೆ ಟ್ರೈನ್ ಮೂವ್ ಆಗ್ತಾ ಇರುತ್ತೆ. ಮೂವ್ ಆಗ್ತಿದ್ದಾಗ ಈ ಮಾತನ್ನ ಹೇಳಲಾಯಿತು. ದಿಸ್ ವಾಸ್ ಸೆಡ್ ವೆನ್ ದೇ ಸಾ ರೋಮಾ ಫಾಲಿಂಗ್ ಅಥವಾ ರೋಮಾ ಹ್ಯಾಡ್ ಫಾಲೆನ್ ಫ್ರಮ್ ಅ ಮೂವಿಂಗ್ ಟ್ರೈನ್ ಇನ್ ದ ನೆಕ್ಸ್ಟ್ ಟ್ರ್ಯಾಕ್. ನೆಕ್ಸ್ಟ್ ಟ್ರ್ಯಾಕ್ ಅಲ್ಲಿ ಟ್ರೈನ್ ಮೂವಿಂಗ್ ಟ್ರೈನ್ ಇಂದ ರೋಮಾ ಬಿದ್ದಿರೋದನ್ನ ನೋಡಿ ಜನ ಹೇಳ್ತಾರೆ. ನೆಕ್ಸ್ಟ್ ಕ್ವೆಶನ್ LBA ದಲ್ಲಿ ಸೆಕೆಂಡ್ ಒನ್, ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್. ಬನ್ನಿ ಹೋಗಿ ಅವಳಿಗೆ ಹೆಲ್ಪ್ ಮಾಡೋಣ. ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬವ್ ವರ್ಡ್ಸ್? ಮೇಲಿನ ಮಾತುಗಳನ್ನು ಹೇಳಿರುವ ಸ್ಪೀಕರ್ ಯಾರು? ಬಿ ಕ್ವೆಶನ್, ಹೂ ಡಸ್ ಹರ್ ರೆಫರ್ ಟು? ಹರ್ ಅಂದರೆ ಯಾರು? ಸಿ, ವೈ ಡಿಡ್ ದೇ ವಾಂಟ್ ಟು ಹೆಲ್ಪ್ ಹರ್? ಯಾಕೆ ಅವಳಿಗೆ ಅವರು ಸಹಾಯ ಮಾಡಲು ಬಯಸಿದರು? ಆನ್ಸರ್, here you can say answer, let's go and help her. ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬವ್ ವರ್ಡ್ಸ್? ಮೇಲಿನ ಮಾತುಗಳನ್ನ ಹೇಳಿದವರು ಯಾರು? ಉತ್ತರ, ಬಲೇಶ್ವರ್ ಮಿಶ್ರಾ. ಹೋಗಿ ಅವಳಿಗೆ ಹೆಲ್ಪ್ ಮಾಡೋಣ ಬನ್ನಿ ಅಂತ ಫಸ್ಟ್ ವಾಯ್ಸಸ್ ಕೂಗ್ತಾರೆ, ಅಯ್ಯೋ ಅಲ್ಲೊಂದು ಹುಡುಗಿ ಬಿದ್ದೋಗಿದ್ದಾಳೆ, ದೇರ್ ಇಸ್ ದ ಗರ್ಲ್ ಬೈ ದ ಟ್ರ್ಯಾಕ್ ಅಂತ. ಆದ್ರೆ ಅದ್ರಲ್ಲಿ ಒಬ್ಬ ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್ ಅಂತ ಅಂತಾನೆ. ಅವನ್ ಯಾರು? ಹೂ ಸೆಡ್ ದಿಸ್? ಬಲೇಶ್ವರ್ ಮಿಶ್ರಾ. ಹೂ ಡಸ್ ಹರ್ ರೆಫರ್ ಟು? ಈ ವಾಕ್ಯದಲ್ಲಿ ಹರ್ ಎಂದರೆ ಯಾರು? ಹರ್ ಎಂದರೆ ಯಾರು? ರೋಮಾ ತಲ್ರೇಜಾ. ಈ ಪಾಠದಲ್ಲೇ ಅಷ್ಟು 26ನೇ ಪ್ರಶ್ನೆ ಆಗಿರುತ್ತೆ ನಿಮ್ಗೆ, 27ನೇ ಪ್ರಶ್ನೆ ಈ ಪಾಠದಲ್ಲಿ ಇರುತ್ತೆ. ಈ ಪಾಠದಿಂದ ಬಂದಿರುವಂತದ್ದು ಮ್ಯಾಕ್ಸಿಮಮ್. ಸೊ ಅದಕ್ಕೆ ಹಿ ಅಂದ್ರೆ ಬಲೇಶ್ವರ್, ಶಿ ಅಂದ್ರೆ ರೋಮಾ. ವೈ ಡಿಡ್ ದೇ ವಾಂಟ್ ಟು ಹೆಲ್ಪ್ ಹರ್? ಯಾಕೆ ಅವಳಿಗೆ ಸಹಾಯ ಮಾಡಲು ಬಯಸಿದ್ರು? ಬಿಕಾಸ್ ಶಿ ಹ್ಯಾಡ್ ಫಾಲನ್ ಫ್ರಮ್ ದ ಮೂವಿಂಗ್ ಟ್ರೈನ್. ಯಾಕಂದ್ರೆ ಅವಳು ಹೋಗ್ತಿರೋ ರೈಲಿಂದ ಬಿದ್ದೋಗಿದ್ಲು ಅಂಡ್ ವಾಸ್ ಸೀರಿಯಸ್ಲಿ ಇಂಜರ್ಡ್. ಅವಳು ತುಂಬಾ ಗಾಯಗೊಂಡಿದ್ದಳು, ಹಾಗಾಗಿ. ನೆಕ್ಸ್ಟ್ LBA ಕ್ವೆಶನ್, ಥರ್ಡ್ ಒನ್, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್. ಹೂ ಸೆಡ್ ದ ಅಬವ್ ವರ್ಡ್ಸ್? ಹೂ ಯಾರು ಈ ಮೇಲಿನ ಮಾತುಗಳನ್ನ ಹೇಳಿದರು? ಬಿ, ವೆನ್ ಡಿಡ್ ದ ಸ್ಪೀಕರ್ ಸೇ? ವೆನ್ ಯಾವಾಗ ಈ ಮಾತುಗಳನ್ನ ಹೇಳಿದರು? ವಾಟ್ ವಾಸ್ ಹಿ ನಾಟ್ ಟೂ ಲೇಟ್ ಫಾರ್? ಯಾವುದಕ್ಕೆ ಅವನು ತುಂಬಾ ಲೇಟ್ ಆಗಿರ್ಲಿಲ್ಲ? ಆನ್ಸರ್, ಥರ್ಡ್ ಕ್ವೆಶನ್, ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್
ಹೂ ಸೆಡ್ ದ ಅಬೌವ್ ವರ್ಡ್ಸ್ ಮೇಲಿನ ಮಾತುಗಳನ್ನು ಹೇಳಿದವರು ಯಾರು? ಆನ್ಸರ್ ಬಲೇಶ್ವರ್ ಮಿಶ್ರಾ. ವೆನ್ ಡಿಡ್ ದ ಸ್ಪೀಕರ್ ಸೇ ಸೋ? ಯಾವಾಗ ಸ್ಪೀಕರ್ ಆ ರೀತಿ ಹೇಳಿದ್ರು? ಆನ್ಸರ್ ವೆನ್ ಬಲೇಶ್ವರ್ ವಾಸ್ ಸೋ ಫಾರ್ ಅವೇ ಫ್ರಮ್ ರೋಮಾ ಅಂಡ್ ಕುಡ್ ನಾಟ್ ಸಿ ಹರ್. ಯಾವಾಗ ಅಂತಂದ್ರೆ ಅವನು ಓಡ್ ಬರ್ತಾ ಇರ್ತಾನೆ, ಟ್ರೈನ್ ಇಂದ ಇಳ್ಕೊಂಡು ಓಡ್ ಬರ್ತಿರ್ತಾನೆ. ಅಯ್ಯೋ ನಾನು ಅನ್ಕೋತೀನಿ ನಾನು ಲೇಟ್ ಆಗಿಲ್ಲ, ಇನ್ ಟೈಮ್ ಬಂದಿದ್ದೀನಿ ಅಂತ. ಬಲೇಶ್ವರ್ ವಾಸ್ ಸೋ ಫಾರ್ ಅವೇ, ತುಂಬಾ ದೂರ ಇರ್ತಾನೆ ರೋಮಾ ಇಂದ. ಅಂಡ್ ಕುಡಂಟ್ ಸಿ ಹರ್, ಅವಳನ್ನ ನೋಡಕ್ ಇನ್ನೂ ಕಾಣಿಸ್ತಿರಲ್ಲ ಅವಳು. ಎಲ್ಲೋ ಟ್ರೈನ್ ಮುಂದೆ ಹೋಗಿ ನಿಲ್ಸ್ಬಿಟ್ಟಿರತ್ತಲ್ವ, ಅಲ್ಲಿಂದ ಮತ್ತೆ ವಾಪಸ್ ಓಡ್ ಬರ್ಬೇಕಿತ್ತಲ್ಲ. ಸೊ ಅವಾಗ ಅವಳು ಕಾಣಿಸ್ತಿರಲ್ಲ, ಅವಾಗ ಅವನು ಈ ಮಾತನ್ನ ಹೇಳ್ಕೊಳ್ಳೋದು. ನೆಕ್ಸ್ಟ್ ಕ್ವೆಶನ್, ವಾಟ್ ವಾಸ್ ಹಿ ನಾಟ್ ಟೂ ಲೇಟ್ ಫಾರ್? ಯಾತಕ್ಕಾಗಿ ಅವನು ತುಂಬಾ ಲೇಟ್ ಆಗಿರ್ಲಿಲ್ಲ? ಹಿ ವಾಸ್ ನಾಟ್ ಟೂ ಲೇಟ್ ಟು ರೀಚ್ ಹರ್ ಅಂಡ್ ಸೇವ್ ಅವರ್ ಲೈಫ್. ಟು ಸೇವ್ ಅವರ್ ಲೈಫ್ ಅಂತ ಬರೋದು ಕೂಡ ಆಗುತ್ತೆ. ಟು ರೀಚ್ ಹರ್, ಅವಳನ್ನ ತಲುಪೋದಕ್ಕೆ, ಅಂಡ್ ಸೇವ್ ಅವರ್ ಲೈಫ್, ಆಕೆಯ ಜೀವವನ್ನ ರಕ್ಷಿಸೋದಿಕ್ಕೆ. ನೆಕ್ಸ್ಟ್ ಕ್ವಶನ್, ಬೆಹಂಜಿ ಆಪ್ ಠೀಕ್ ಹೈ. ಇದೆಲ್ಲ LBA ಇಂದಾನೆ ತಗೊಂಡಿರುವಂತದ್ದು. ಸೊ ಡೈರೆಕ್ಟ್ ಆಗಿ ಇಲ್ಲೇ ಹೇಳ್ತೀನಿ, ಏಪ್ರಿಲ್ 22ರಲ್ಲಿ ರಿಪೀಟ್ ಆಗಿರುವಂತ ಪ್ರಶ್ನೆ ಕೂಡ ಹೌದು. ಬೆಹಂಜಿ ಆಪ್ ಠೀಕ್ ಹೈ, ಬೆಹಂಜಿ ನೀವ್ ಚೆನ್ನಾಗಿದ್ದೀರಾ? ಹೂ ಸೆಡ್ ದ ಅಬೌವ್ ವರ್ಡ್ಸ್, ಮೇಲಿನ ಮಾತುಗಳನ್ನ ಹೇಳಿದವರು ಯಾರು? ಆನ್ಸರ್ ಬಲೇಶ್ವರ್ ಮಿಶ್ರಾ. ಅಲ್ಲಿಂದ ಬಂದು ಇಲ್ಲಿ ಆಕೆ ಬಿದ್ದಿರ್ತಾಳಲ್ವಾ, ಇಲ್ಲಿ ಬಿದ್ದಿರ್ತಾಳೆ. ಸೊ ಆತ ಓಡ್ ಬರ್ತಾನೆ, ಓಡ್ ಬರುವಾಗ ಏನಂತಾನೆ? ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಅಂತಾನೆ. ಅದಕ್ಕಿಂತ ಮುಂಚೆ ಟ್ರೈನ್ ಅಲ್ಲಿ ಇದ್ದಾಗ ಲೆಟ್ಸ್ ಗೋ ಅಂಡ್ ಹೆಲ್ಪ್ ಹರ್ ಅಂತಾನೆ. ಸೊ ಅಲ್ಲಿ ಯಾರು ಬರೋದಿಲ್ಲ, ಟ್ರೈನ್ ಇಂದ ಇಳ್ಕೊಂಡು ಓಡ್ ಬರ್ಬೇಕಾದ್ರೆ ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಅನ್ಕೊಂತಾನೆ. ಅಲ್ಲಿಂದ ಇಲ್ಲಿ ಹತ್ರ ಬಂದಾದ್ಮೇಲೆ ಬೆಹಂಜಿ ಆಪ್ ಠೀಕ್ ಹೈ ಅಂತ ಹೇಳ್ತಾನೆ. ಈ 3 ಸೆಂಟೆನ್ಸ್ ಜ್ಞಾಪಕ ಇಟ್ಕೊಳ್ಳಿ ಬಿಫೋರ್. ಹೂ ಡಸ್ ಬೆಹಂಜಿ ರೆಫರ್ ಟು? ಇಲ್ಲಿ ಬೆಹಂಜಿ ಅಂದ್ರೆ ಯಾರು? ದಟ್ ಈಸ್ ರೋಮಾ ತಲ್ರೆಜಾ. ವಾಸ್ ದೇರ್ ಎನಿ ರೆಸ್ಪಾನ್ಸ್ ಫ್ರಮ್ ಹರ್? ವೈ? ಅವಳಿಂದ ಏನಾದ್ರೂ ರೆಸ್ಪಾನ್ಸ್ ಇತ್ತಾ? ಯಾಕೆ? ರೆಸ್ಪಾನ್ಸ್ ನೋ, ದೇರ್ ವಾಸ್ ನೋ ರೆಸ್ಪಾನ್ಸ್. ಅಥವಾ ನೋ ಅಂತ ಬರೆದ್ರು ಓಕೆ. ನೋ, ಬಿಕಾಸ್ she was knocked senseless ಅಥವಾ she was unconscious. No response from her because she was knocked senseless. ಸೆನ್ಸ್ ಇಲ್ದರೆ ಬಿದ್ದೋಗಿದ್ದು, ಅಥವಾ she was unconscious ಕೂಡ ಬರೀಬಹುದು. ನೆಕ್ಸ್ಟ್ ಕ್ವೆಶನ್, 5th ಕ್ವೆಶನ್, ಪ್ಲೀಸ್ ಹೆಲ್ಪ್ ಮಿ ಟೇಕ್ ಹರ್ ಟು ಹಾಸ್ಪಿಟಲ್. ನೇಮ್ ದ ಸ್ಪೀಕರ್ ಆಫ್ ದ ಅಬೌವ್ ಲೈನ್ಸ್. ಮೇಲಿನ ಮಾತುಗಳನ್ನು ಹೇಳಿರುವಂತಹ ಸ್ಪೀಕರ್ ಅನ್ನ ಹೆಸರಿಸಿ. ಈ ಮಾತುಗಳನ್ನು ಹೇಳಿರೋದು ಯಾರು ನೋಡಿ? ಇನ್ನೊಂದ್ ತರ ಕೇಳ್ತಾರೆ, ನೇಮ್ ದ ಸ್ಪೀಕರ್, ಸ್ಪೀಕರ್ ನ ಹೆಸರಿಸಿ ಅಂತ. ಆನ್ಸರ್ ಬಲೇಶ್ವರ್ ಮಿಶ್ರಾ. ಹೂ ಡಿಡ್ ಹಿ ರಿಕ್ವೆಸ್ಟ್ ಟು ಹೆಲ್ಪ್ ಹಿಮ್? ಆತನಿಗೆ ಸಹಾಯ ಮಾಡ್ಬೇಕು ಅಂತ ಯಾರನ್ನ ರಿಕ್ವೆಸ್ಟ್ ಮಾಡ್ತಾರೆ? ದ ಮೋಟರಿಸ್ಟ್ಸ್. ಓಕೆ. ನೆಕ್ಸ್ಟ್, ವಾಟ್ ವಾಸ್ ದ ರೆಸ್ಪಾನ್ಸ್? ಏನು ರೆಸ್ಪಾನ್ಸ್ ಏನಿತ್ತು? ನೋ ಒನ್ ಸ್ಟಾಪ್ ಟು ಹೆಲ್ಪ್ ಬಲೇಶ್ವರ್. ಬಲೇಶ್ವರ್ಗೆ ಸಹಾಯ ಮಾಡೋದಕ್ಕೆ ಯಾರು ಸ್ಟಾಪ್ ಮಾಡ್ಲಿಲ್ಲ. ಓಕೆ. ಮೋಟರಿಸ್ಟ್ ದಾರಿಲಿ ಹೋಗೋರ್ನ ಕೇಳ್ತಾರೆ, ಆದ್ರೆ ದಾರಿಲಿ ಹೋಗುವ ಮೋಟರಿಸ್ಟ್ ಯಾರು ಕೂಡ ಆತನಿಗೆ ಸ್ಟಾಪ್ ಮಾಡಲ್ಲ. ನೆಕ್ಸ್ಟ್ 6th one, ಬಟ್ ಆಲ್ he could think of was saving a stranger's life. Who does he refer to? ಅವನು ಅಲ್ಲಿ ಯೋಚನೆ ಮಾಡಿದ್ದು ಬರೀ ಆ ಸ್ಟ್ರೇಂಜರ್ ಅಂದ್ರೆ ಅಪರಿಚಿತಳ ಜೀವವನ್ನ ರಕ್ಷಿಸ್ಬೇಕು ಅಂತ ಮಾತ್ರ ಆತ ಯೋಚನೆ ಮಾಡ್ದ. ಇಲ್ಲಿ ಹಿ ಅಂದರೆ ಯಾರು? ಹಿ ಮೀನ್ಸ್ ಬಲೇಶ್ವರ್ ಮಿಶ್ರಾ. ಆನ್ಸರ್ ಬಿ ಕ್ವೆಶನ್, ಹೂ ವಾಸ್ ದ ಸ್ಟ್ರೇಂಜರ್? ಇಲ್ಲಿ ಅಪರಿಚಿತ ಯಾರು? ಆನ್ಸರ್ ರೋಮಾ ತಲ್ರೆಜಾ. ಸಿ ಕ್ವೆಶನ್, ವಾಟ್ ಹ್ಯಾಡ್ ಹ್ಯಾಪನ್ ಟು ದ ಸ್ಟ್ರೇಂಜರ್? ಆ ಅಪರಿಚಿತೆಗೆ ಏನಾಗಿತ್ತು? ಆನ್ಸರ್ ಶಿ ಹ್ಯಾಡ್ ಫಾಲೆನ್ ಫ್ರಮ್ ದ ಮೂವಿಂಗ್ ಟ್ರೈನ್ ಅಥವಾ ಶಿ ಹ್ಯಾಡ್ ಫಾಲೆನ್ ಬೈ ದ ಟ್ರ್ಯಾಕ್. ಅವಳು ಟ್ರ್ಯಾಕ್ ನ ಪಕ್ಕದಲ್ಲಿ ಬಿದ್ದೋಗಿದ್ದಳು. ನೆಕ್ಸ್ಟ್ 7th ಕ್ವೆಶನ್, ಟೇಕ್ ದ ಗರ್ಲ್ ಟು ಐರೋಲಿ. ಈ ಹುಡುಗಿಯನ್ನ ಐರೋಲಿಗೆ ಕರ್ಕೊಂಡೋಗಿ. ಆತ ಇಲ್ಲಿ ಮೋಟರಿಸ್ಟ್ ನ ಕೇಳ್ತಾನೆ, ನಿಂತ್ಕೊಂಡು ಕೈ ಹಿಡ್ಕೊಂಡು ಮೋಟರಿಸ್ಟ್ ನ ಇಲ್ಲಿ ಹೋಗೋರ್ನ ಕೇಳ್ತಿರ್ತಾನೆ, ಯಾರು ನಿಲ್ಸಲ್ಲ. ಅದಾದ್ಮೇಲೆ ಒಂದು ಟ್ರಕ್ ನಿಲ್ಸತ್ತೆ. ಆ ಟ್ರಕ್ ಅಲ್ಲಿ ಈತ ರೋಮನನ್ನ ಕೂತ್ಕೊಂಡು ಹೋಗ್ಬೇಕಾದ್ರೆ ಇಲ್ಲೊಂದು ಸಿಗ್ನಲ್ ಇರುತ್ತೆ. ಆ ಸಿಗ್ನಲ್ ಅಲ್ಲಿ
ಅವ್ರು ಹೇಳೋದು, ಅವಳನ್ನ ನೋಡ್ಬಿಟ್ಟು ಹಿಂದೆ ಬಂದು ಹೇಳ್ತಾರೆ ಆಕೆಯನ್ನ ಐರೋಲಿ ಕರ್ಕೊಂಡೋಗಿ ಅಂತ. ಯಾರು ಹೇಳೋದಿಲ್ಲಿ? ಒಬ್ಬ ಪೊಲೀಸ್ ಹೇಳೋದು. ಹೂ ಸೆಡ್ ದ ಅಬೋವ್ ವರ್ಡ್ಸ್? ಮೇಲಿನ ಮಾತುಗಳನ್ನ ಹೇಳ್ದವ್ರು ಯಾರು? ಆನ್ಸರ್ ಕಾಪ್. ಟ್ರಾಫಿಕ್ ಪೊಲೀಸ್ ಅಂತನಾದ್ರೂ ಹೇಳ್ಬೋದು, ಕಾಪ್ ಅಂತನಾದ್ರೂ ಹೇಳ್ಬಹುದು. ಹೂ ಡಿಡ್ ಹಿ ಗಿವ್ ದಿಸ್ ಸಜೆಷನ್ ಟು? ಈ ಸಜೆಷನ್ ಅನ್ನ ಯಾರಿಗೆ? ಹೂ ಡಿಡ್ ಹಿ ಟು? ಯಾರಿಗೆ ಈ ಸಜೆಷನ್ ಕೊಡಲಾಯಿತು? ಬಲೇಶ್ವರ್ ಮಿಶ್ರಾಗೆ. ವೈ ಡಿಡ್ ಹಿ ಸೇ ಸೋ? ಯಾಕೆ ಪೊಲೀಸು ಆ ರೀತಿ ಹೇಳಿದ್ರು? ಶಿ ವಾಸ್ ಅನ್ಕಾನ್ಶಿಯಸ್. ಆಕೆ ಪ್ರಜ್ಞಾಹೀನಳಾಗಿದ್ದಳು. ಅಂಡ್ ನೀಡೆಡ್ ಟ್ರೀಟ್ಮೆಂಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಆದಷ್ಟು ಬೇಗ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಿತ್ತು. ಹಾಗಾಗಿ ಈ ಮಾತುಗಳನ್ನ ಹೇಳ್ತಾರೆ. ನೆಕ್ಸ್ಟ್ 8th ಕ್ವಶನ್. ದೇರ್ ಇಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ನನ್ಗೆ ಇಲ್ಲೇ ಹತ್ರದೊಂದು ಪ್ಲೇಸ್ ನನ್ಗೆ ಗೊತ್ತಿದೆ. 16 ಏಪ್ರಿಲ್ ಅಲ್ಲಿ ಕೇಳಿರುವಂತ ಪ್ರಶ್ನೆ. ಹೂ ಇಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್? ಮೇಲಿನ ವಾಕ್ಯವನ್ನ ಹೇಳಿರುವಂತಹವ್ರು ಯಾರು? ಆನ್ಸರ್ ಬಲೇಶ್ವರ್. ಆತನೇ ಹೇಳೋದು, ನನಗೆ ಇನ್ನು ಹತ್ರದ ಪ್ಲೇಸ್ ಒಂದು ಗೊತ್ತಿದೆ ಅಂತ. ಬಿ ಕ್ವೆಶನ್. ವೈ ಡಿಡ್ ಹಿ ಚೂಸ್ ದಟ್ ಪ್ಲೇಸ್? ಯಾಕೆ ಅವನು ಆ ಪ್ಲೇಸ್ ಅನ್ನ ಚೂಸ್ ಮಾಡ್ಕೊಂಡ? ಆನ್ಸರ್ ರೋಮಾ ನೀಡೆಡ್ ಇಮಿಡಿಯೇಟ್ ಟ್ರೀಟ್ಮೆಂಟ್. ನೋಡಿ, ಸೇಮ್ ಸೆಂಟೆನ್ಸ್ ರಿಪೀಟ್ ಆಗ್ತಿದ್ದಾವೆ. ಅವನು ಯಾಕೆ, ಪೊಲೀಸ್ ಯಾಕೆ ಹಂಗ ಹೇಳ್ದ? ಬಿಕಾಸ್ ಸೇಮ್ ಆನ್ಸರ್. ಈತ ಇಲ್ಲಿ ಐ ನೋ ಕ್ಲೋಸರ್ ಪ್ಲೇಸ್ ಅಂತ ಹೇಳ್ತಾನಲ್ಲ, ಯಾಕೆ ಅವನು ಹಾಗೆ ಹೇಳ್ದ? ಬಿಕಾಸ್ ಶಿ ನೀಡೆಡ್ ಇಮ್ಮಿಡಿಯೇಟ್ ಟ್ರೀಟ್ಮೆಂಟ್ ಆಸ್ ಅರ್ಲಿ ಆಸ್ ಪಾಸಿಬಲ್. ಆದಷ್ಟು ಬೇಗ ಅವಳಿಗೆ ಟ್ರೀಟ್ಮೆಂಟ್ ಬೇಕಿತ್ತು. ಸಿ ಕ್ವೆಶನ್. ವಾಟ್ ಹ್ಯಾಪನ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್? ಆ ಪ್ಲೇಸಿಗೆ ಅರ್ಲಿ ಅಂದ್ನಲ್ಲ, ಬೇಗ ಹೋಗ್ಬೇಕಂದಲ್ಲ, ಆ ಪ್ಲೇಸಿಗೆ ಹೋದ್ಮೇಲೆ ಅಲ್ಲಿ ಏನಾಯ್ತು? ಫಸ್ಟ್ ಒಂದು ಹಾಸ್ಪಿಟ್ಲ್ಗೆ ಹೋಗ್ತಾರೆ, ಸಣ್ಣ ಹಾಸ್ಪಿಟ್ಲ್ಗೆ. ಸೊ ಅಲ್ಲಿ ಏನಾಯ್ತು ಅಂತ ನೋಡಿ. ಶಿ ವಾಸ್ ಗಿವನ್ ಫಸ್ಟ್ ಏಡ್ ಟು ಸ್ಟಾಪ್ ದ ಬ್ಲೀಡಿಂಗ್. ಫಸ್ಟ್ ಆಕೆಗೆ ಮೊದಲನೇದಾಗಿ ಫಸ್ಟ್ ಏಡ್ ಮಾಡ್ತಾರೆ, ಬ್ಲೀಡಿಂಗ್ ಅನ್ನ ಸ್ಟಾಪ್ ಮಾಡ್ತಾರೆ, ರಕ್ತಸ್ರಾವವನ್ನ ಕಡಿಮೆ ಮಾಡ್ತಾರೆ. ಅಡ್ವೈಸ್ ಟು ಟೇಕ್ ಟು ದ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್. ಅದಾದ ನಂತರ ಆಕೆಯನ್ನ ಡಿವೈನ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಅಂತ ಅಡ್ವೈಸ್ ಮಾಡ್ತಾರೆ ಈ ಹಾಸ್ಪಿಟಲ್ ನಲ್ಲಿ. ನೆಕ್ಸ್ಟ್ ಕ್ವೆಶನ್ 9th. Whom can I call? He asked quickly, fearing that she would black out once more. ಇದು 2017 ಏಪ್ರಿಲ್ 25 ಎಕ್ಸಾಮ್ 2. ಲಾಸ್ಟ್ ಇಯರ್ ಎಕ್ಸಾಮ್ 2 ನಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸರಿ, ಈತ ತಗೊಂಡು ಹೋಗ್ತಿರ್ತಾನೆ. ಇಲ್ಲಿ ಒಂದು ಹಾಸ್ಪಿಟಲ್ ಆಯ್ತು. ಆ ಹಾಸ್ಪಿಟಲ್ ಇಂದ ತಗೊಂಡು ಹೋಗ್ಬೇಕಾದ್ರೆ ಟ್ರಕ್ ಅಲ್ಲಿ ಕೂರಿಸ್ಕೊಂಡು ಹೋಗ್ಬೇಕಾದ್ರೆ ಸೊ ಅಲ್ಲಿ ಏನಾಗುತ್ತೆ, ಹೋಗುವಾಗ ಇವಳು ಎದ್ದೊಳ್ತಾಳೆ, ಸ್ವಲ್ಪ ಕಣ್ಣನ್ನ ಬಿಡ್ತಾಳೆ. ಕಣ್ ಬಿಟ್ಟ ಅವಾಗ ಇಲ್ಲೇ ಇದ್ದಂತಹ ಬಲೇಶ್ವರ್ ಕೇಳ್ತಾನೆ, ನಾನ್ ಯಾರಿಗೆ ಕಾಲ್ ಮಾಡ್ಲಿ ಅಂತ. ಹೂ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದರೆ ಯಾರು? ಬಲೇಶ್ವರ್ ಮಿಶ್ರಾ. ಆನ್ಸರ್ ಬಿ. ವಾಟ್ ಡಿಡ್ ದ ಲಿಸ್ನರ್ ಆನ್ಸರ್? ಇಲ್ಲಿ ಲಿಸ್ನರ್ ಯಾರು? ಹೀಗೆ ರೋಮಾ. ಅವಳು ಏನ್ ಆನ್ಸರ್ ಮಾಡ್ತಾಳೆ? ಅವಳು ಹೇಳ್ತಾಳೆ ನಿಧಾನಕ್ಕೆ, ಮೈ ಬ್ರದರ್ ದಿನೇಶ್. ಆ ಲಿಸ್ನರ್ ಯಾರು ಅಂದ್ರೆ ರೋಮಾ. ಏನ್ ಹೇಳ್ತಾಳೆ ಲಿಸ್ನರ್? ಆಕೆ ಏನ್ ಹೇಳ್ತಾಳೆ ಅಂದ್ರೆ, ಕಾಲ್ ಟು ಮೈ ಬ್ರದರ್ ದಿನೇಶನ್ ಕಾಲ್ ಮಾಡಿ ಅಂತ ಹೇಳ್ತಾಳೆ. ಸಿ ಕ್ವೆಶನ್. ವಾಟ್ ಡೂ ಯು ಮೀನ್ ಬೈ ಬ್ಲ್ಯಾಕ್ ಔಟ್ ಹಿಯರ್? ಈ ಕಾಂಟೆಕ್ಸ್ಟ್ ಅಲ್ಲಿ ಬ್ಲ್ಯಾಕ್ ಔಟ್ ಅಂದ್ರೆ ಏನು? ಬ್ಲ್ಯಾಕ್ ಔಟ್ ಮೀನ್ಸ್ ಆನ್ಸರ್ ಟು ಬಿಕಮ್ ಅನ್ಕಾನ್ಶಿಯಸ್. ಪ್ರಜ್ಞೆ ತಪ್ಪುವುದು. ಮತ್ತೆ ಪ್ರಜ್ಞೆ ತಪ್ಪೋದಕ್ಕೆ ಬ್ಲ್ಯಾಕ್ ಔಟ್ ಅಂತ ಕರಿತೀವಿ. ನೆಕ್ಸ್ಟ್ 10th ಕ್ವೆಶನ್. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್? ಜೂನ್ 2016 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಹೂ ಮೇಡ್ ದಿಸ್ ರಿಕ್ವೆಸ್ಟ್? ಈ ರಿಕ್ವೆಸ್ಟ್ ಅನ್ನ ಮಾಡಿದವ್ರು ಯಾರು? ಈ ರೀತಿ ಕೇಳ್ದವ್ರು ಯಾರು? ಬಲೇಶ್ವರ್ ಮಿಶ್ರಾ. ಆನ್ಸರ್ ಬಲೇಶ್ವರ್. ಹೂ ಡಸ್ ಚಾಚಾ ರೆಫರ್ ಟು? ಚಾಚಾ ಅಂದ್ರೆ ಯಾರಿಲ್ಲಿ? ಇದರಲ್ಲಿ ಮಾಡೆಲ್ ಪೇಪರ್ ಅಲ್ಲಿ ಕೊಟ್ಟಿದ್ದಾರೆ ಇದನ್ನ. ಓಕೆ, ಇಲ್ಲಿ ಚಾಚಾ ಅಂದ್ರೆ ಯಾರು? ಟ್ರಕ್ ಡ್ರೈವರ್. ವೈ ಡಿಡ್ ಹಿ ಆಸ್ಕ್ ಫಾರ್ ದ ಮೊಬೈಲ್? ಮೊಬೈಲ್ ನ ಯಾಕೆ ಕೇಳ್ದ? ಯಾರು? ಬಲೇಶ್ವರ್. ಯಾರನ್ನ? ಟ್ರಕ್ ಡ್ರೈವರ್ನ. ಯಾಕೆ ಮೊಬೈಲ್ ಬೇಕಂತ ಕೇಳ್ದ? ಟು ಕಾಲ್ ಅಂಡ್ ಇನ್ಫಾರ್ಮ್ ದಿನೇಶ್ ಅಬೌಟ್ ರೋಮಾ. ರೋಮಾ ಬಗ್ಗೆ ದಿನೇಶನ್ಗೆ ಕಾಲ್ ಮಾಡಿ ಇನ್ಫಾರ್ಮ್ ಮಾಡೋದಿಕ್ಕೆ. ನೆಕ್ಸ್ಟ್ ಕ್ವಶನ್.
I think it's astonishing that a stranger would jump off a train and risk his life for me. 22 ಜೂನ್ ಅಲ್ಲಿ ಕೇಳಿದ್ದಾರೆ. ನನ್ಗೆ ತುಂಬಾ ಆಶ್ಚರ್ಯ ಅನ್ಸುತ್ತೆ, ಯಾರೋ ಒಬ್ಬ ಅಪರಿಚಿತ ನನ್ಗೋಸ್ಕರ ಟ್ರೈನ್ ಇಂದ ಜಂಪ್ ಮಾಡ್ಕೊಂಡ್ ಬಂದು ತನ್ನ ಲೈಫ್ ಅನ್ನ ರಿಸ್ಕ್ ಮಾಡ್ಕೊಂಡು ನನ್ನ ಲೈಫ್ ಅನ್ನ ಕಾಪಾಡಿದ್ದಾರೆ ಅಂದ್ರೆ ನನ್ಗೆ ನಿಜವಾಗ್ಲೂ ಆಶ್ಚರ್ಯ ಅನ್ಸುತ್ತೆ. ಹೂ ಡಸ್ ಐ ರೆಫರ್ ಟು? ಇಲ್ಲಿ ಐ ಅಂದ್ರೆ ಯಾರು? ರೋಮ ಹಾಸ್ಪಿಟಲ್ ಇದ್ದವಾಗ ಹುಷಾರೆಲ್ಲ ಆದ್ಮೇಲೆ ಎದ್ದಾದ್ಮೇಲೆ ಹೇಳೋದು, ನನ್ಗೋಸ್ಕರ ಆತ ಅಷ್ಟೆಲ್ಲಾ ಮಾಡುದ್ನ ಅಂತ. ಅಲ್ಲಿ ತನಕ ಆಕೆ ಗೊತ್ತಿರೋದಿಲ್ಲ ಬಲೇಶ್ವರ ಹೆಲ್ಪ್ ಮಾಡಿರೋದು ಅನ್ನೋಂಥದ್ದು. ನೆಕ್ಸ್ಟ್ ಕ್ವೆಶನ್, ಹೂ ವಾಸ್ ದ ಸ್ಟ್ರೇಂಜರ್ ಟು ದ ಸ್ಪೀಕರ್? ಈ ಸ್ಪೀಕರ್ ಯಾರು? ರೋಮಾಗೆ ಸ್ಟ್ರೇಂಜರ್ ಯಾರು? ಅಪರಿಚಿತ ಅಂದ್ರೆ ಯಾರು? ದಟ್ ಇಸ್ ಬಲೇಶ್ವರ್. ಕ್ವಶನ್ ಅನ್ನ ಅರ್ಥ ಮಾಡ್ಕೋಬೇಕು, ನಿಧಾನಕ್ಕೆ ಕ್ವಶನ್ ಓದಿ. ಸ್ಟ್ರೇಂಜರ್ ಯಾರು ಅಂದ ತಕ್ಷಣ ಬಂದ್ಬಿಡ್ಬಾರ್ದು. ಯು ಶುಡ್ ಅಂಡರ್ಸ್ಟ್ಯಾಂಡ್. ಹೌ ಡಿಡ್ ದ ಸ್ಟ್ರೇಂಜರ್ ಹೆಲ್ಪ್ ದ ಸ್ಪೀಕರ್? ಈ ಸ್ಟ್ರೇಂಜರ್ ಬಲೇಶ್ವರ್, ಸ್ಪೀಕರ್ ರೋಮಾಗೆ ಹೇಗೆ ಸಹಾಯ ಮಾಡ್ದ? He jumped off from moving train to save her life. ಆಕೆಯ ಜೀವವನ್ನ ಕಾಪಾಡೋದಕ್ಕೋಸ್ಕರ ಓಡುತ್ತಿರುವ ರೈಲಿನಿಂದ ಜಿಗಿದು ಓಡ್ ಬರ್ತಾನೆ. 12th question, I am new to Mumbai but I have noticed that people here are afraid. 23rd ಮಾರ್ಚ್ ಅಲ್ಲಿ ಇದನ್ನ ಕೇಳಿದ್ದಾರೆ. ನಾನು ಮುಂಬೈಗೆ ಹೊಸಬ, ಆದ್ರೆ ನಾನು ಇಲ್ಲಿ ಗಮನಿಸಿದ್ದೇನೆ, ಇಲ್ಲಿನ ಜನ ತುಂಬಾ ಅಫ್ರೇಡ್, ಭಯಭೀತರಾಗ್ತಾರೆ. ಹೂ ಮೇಡ್ ದಿ ಸ್ಟೇಟ್ಮೆಂಟ್? ಈ ವಾಕ್ಯವನ್ನ ಹೇಳಿದವರು ಯಾರು? ಉತ್ತರ, ಬಲೇಶ್ವರ್ ಮಿಶ್ರಾ. ಬಿ ಕ್ವಶನ್, ವೆನ್ ಡಿಡ್ ದ ಸ್ಪೀಕರ್ ನೋಟಿಸ್ ದಿಸ್? ವೆನ್ ಯಾವಾಗ, ಸ್ಪೀಕರ್ ನೋಟಿಸ್ ಗಮನಿಸಿದ್ರು. ಇದನ್ನ ಸ್ಪೀಕರ್ ಬಲೇಶ್ವರ್ ಯಾವಾಗ ಇದನ್ನ ಗಮನಿಸಿದ್ರು, ಇಲ್ಲಿನ ಜನ ಎದುರುತ್ತಾರೆ ಅನ್ನೋದನ್ನ. He noticed this when he came across the accident of Roma. ಯಾವಾಗ ಅಂದ್ರೆ ರೋಮಾಗೆ ಆಕ್ಸಿಡೆಂಟ್ ಆದವಾಗ ಯಾರು ಇಳಿದು ಬರಲ್ಲ ಟ್ರೈನ್ ನಿಂದ, ಮತ್ತೆ ಎಲ್ಲ ಹೆದರುತ್ತಾರೆ. ಆ ಸಮಯದಲ್ಲಿ ಈತ ಇದನ್ನ ಗಮನಿಸ್ತಾನೆ. ನೆಕ್ಸ್ಟ್ ಸಿ ಕ್ವೆಶನ್, ಅಕಾರ್ಡಿಂಗ್ ಟು ದ ಸ್ಪೀಕರ್ ನ ಪ್ರಕಾರ ವೈ ವರ್ ದ ಪೀಪಲ್ ಆಫ್ ಮುಂಬೈ ಅಫ್ರೇಡ್? ಮುಂಬೈನ ಜನ ಯಾಕೆ ಭಯಗೊಳ್ತಿದ್ರು? ಆನ್ಸರ್, according to the speaker, the people of Mumbai were afraid of getting trapped in the courts or with the police. So ಕೋರ್ಟು ಅಥವಾ ಪೊಲೀಸು ಕೇಸಲ್ಲಿ ಟ್ರ್ಯಾಪ್ ಆಗ್ತೀವಿ, ಸಿಕ್ಕಾಕೋತೀವಿ ಅನ್ನುವಂತಹ ದೃಷ್ಟಿಯಿಂದ ಅವರು ಹಿಂದೇಟಾಕ್ತಾರೆ, ಸಹಾಯ ಮಾಡಕ್ ಮುಂದೆ ಬರಲ್ಲ. ನೆಕ್ಸ್ಟ್ 13th ಕ್ವೆಶನ್, ಐ ಆಮ್ ನ್ಯೂ ಟು ಮುಂಬೈ ಬಟ್ ಐ ಹ್ಯಾವ್ ನೋಟಿಸ್ ಪೀಪಲ್ ಹಿಯರ್ ಆರ್ ಸೇಮ್. ಅದು ಸೇಮ್ ಇದೆ. ಇದು 2017 ಜೂನ್ ಅಲ್ಲಿ ಕೇಳಿದ್ದಾರೆ. ಹೂ ವಾಸ್ ನ್ಯೂ ಟು ಮುಂಬೈ? ಮುಂಬೈಗೆ ಹೊಸಬ ಯಾರು? ಬಲೇಶ್ವರ್. ವೈ ಡಿಡ್ ಹಿ ಕಮ್ ಟು ಮುಂಬೈ? ಮುಂಬೈಗೆ ಯಾಕೆ ಬಂದಿದ್ದ ಅಂತ? ಹಿ ಕೇಮ್ ಟು ಮುಂಬೈ ಇನ್ ಸರ್ಚ್ ಆಫ್ ಜಾಬ್, ಕೆಲಸವನ್ನ ಹುಡ್ಕೊಂಡು. ಸಿ ವಾಟ್ ಮೇಡ್ ಹಿಮ್ ಫೀಲ್ ದಟ್ ಪೀಪಲ್ ಆಫ್ ಮುಂಬೈ ವರ್ ಅಫ್ರೇಡ್? ಮುಂಬೈ ಜನ ಭಯಗೊಳ್ತಾರೆ ಅನ್ನೋದನ್ನ ಆತ ಹೇಗೆ ನೋಡ್ಕೊಂಡಿದ್ದ? ಆನ್ಸರ್, when Roma fell from moving train. ರೋಮಾ ಮೂವಿಂಗ್ ಟ್ರೈನ್ ಇಂದ ಬಿದ್ದಾಗ no one came forward to help her. ಆಕೆಗೆ ಸಹಾಯ ಮಾಡೋದಕ್ಕೆ ಯಾರೂ ಕೂಡ ಮುಂದೆ ಬರಲ್ಲ. ಸೊ ಅವಾಗ ಗೊತ್ತಾಗುತ್ತೆ, then he comes to know people of Mumbai are afraid ಅಂತ. ಓಕೆ ಸ್ಟೂಡೆಂಟ್ಸ್, ಐ ಹೋಪ್ ಇದು ಈಸಿ ಆಗಿತ್ತು and it will be helpful for you also. If you have not subscribed to my channel yet, please do subscribe, share, comment ಮಾಡಿ ನಿಮ್ಮ ಅನಿಸಿಕೆಯನ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಪದ್ಯದ ಎಕ್ಸ್ಟ್ರಾಕ್ಟ್ಸ್ ಅನ್ನ ತಗೊಂಡು ಬರ್ತೇನೆ ಆಫ್ಟರ್ ಔಟ್ ಆಫ್ ಟುಮಾರೋ ಮಾರ್ನಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.